ಮುಖ್ಯವಾಗಿ ನಮ್ಮ ಬಾಹುಬಲದ ನಿಜ ಸತ್ವವೇನು ಎಂಬುದನ್ನು ಪ್ರಕಟಪಡಿಸಿ ಆಯಿತು. ಹಾಗಾದರೆ ಕೂಡಲ ಸ್ವಾಧೀನವಾದ ಮಾತ್ರಕ್ಕೆ ನಾವೆಲ್ಲ ಪ್ರಶಸ್ತರಾಗಲಿಕ್ಕಾಗುವುದಿಲ್ಲ. ರಾಕ್ಷಸರಿಗೆ ಅನುಭವಿಸುವವರು ಅಂತವರಿಗೆ ನಮ್ಮ ರಕ್ಷಣೆ. ರಾಕ್ಷಸರಿಗೆ ಯಾವ ಸಂದೇಹವಾಗಬೇಕು ಎಂಬುದನ್ನು ಬಿಟ್ಟು ಶಿಕ್ಷಣ ಯಾರು ಆರಾಧಿಸ್ತಾರೋ ಅಂತವರ ತಲೆ ಕಡಿಯಬೇಕು. ಅದಕ್ಕಾಗಿಯೇ ಬ್ರಾಹ್ಮಣ ವರ್ಗದವರಾಗಲೇ ನಮ್ಮ ಮಾತನ್ನು ಕಾಣುತ್ತಿದ್ದರೆ ನಮ್ಮವರಿಗೆ ಆದ್ಯವಾಗಿ ಆಗಿದೆ. ಹಾಗಾಗಿ ಸತ್ಯ ಕಲಾವನ್ನು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಕ್ಕೆ ಸುಮ್ಮನಾಗುವುದಕ್ಕೆ ಆಗುವುದಿಲ್ಲ. ನಾವು ಸ್ವಲ್ಪ ಪರೀಕ್ಷೆ ಮಾಡಬೇಕಾಗ್ತದೆ. ನಾಡಿನಲ್ಲಿ ಇಲ್ಲದಿದ್ದರೇನು ವಿಷಯ ವರ್ಗದವರು ಕಾಡಿನಲ್ಲಿ ಇರ್ತಾರೆ. ಅಲ್ಲಿ ನಮಗೆ ಗೊತ್ತಿರಲ್ಲ ಹಾಗೆ ಕರ್ಮದಲ್ಲಿ ನಿರತರಾಗ್ತಾರೆ. ಹಾಗಾಗಿ ಕಾಡನ್ನು ಸೇರಬೇಕು, ಹುಡುಕಬೇಕು. ಸಮಿತವಾಗಿ ಸೇರಿಸಿಕೊಂಡು ಮಾತನಾಡಿದ ಮಾಡಿ ಆಗಿ ನಮ್ಮವರಿಗೆ ನಡೆಯುತ್ತೇನೆ. ಮಂಗಳಕರವಾದ ವರ್ಷಾಕರ್ಷಣ ಯಜ್ಞವನ್ನು ನಡೆಸುವುದು ತೀರ್ಮಾನ ಮಾಡಿದ್ದೇವೆ. ಯಜ್ಞ ಮಂಟಪ ಸಿದ್ಧವಾಗಿದೆ. ಯಜ್ಞ ಮಂಟಪಕ್ಕೆ ಪದ್ಮಾಸನವನ್ನು ಪಡೆದು ಕುಳಿತುಕೊಳ್ಳೋಣ. ಯಾವುದೇ ವಿಘ್ನ
ಮಳೆ ಖಂಡಿತವಾಗಿರುತ್ತದೆ. ಯಾವಾಗ ಅಗತ್ಯ ಇಲ್ಲ. ಬಿಸಿಲು ಸಮ್ಮಿಶ್ರವಾಗಿರಬೇಕು. ಈಗ ಬಿಸಿಲು ಸ್ವಲ್ಪ ಹೆಚ್ಚಾಯ್ತು, ಆಗ ಮಳೆ ಸುರಿಯುತ್ತೆ. ಹೌದಾ? ಕೊಡುವುದಿಲ್ಲ. ಈಗೆಲ್ಲ ನಮ್ಮ ಅಣ್ಣ ಓಡಿಸಿದ್ದ ಇಲ್ಲ ಇದ್ದಾನೆ, ಸಾಯುವುದಿಲ್ಲ. ಸತ್ತರೆ ಒಟ್ಟಿಗೆ ಬದುಕಿನ ಒಟ್ಟಿಗೆ ನಾನಿದ್ದೇನೆ ಇನ್ನೊಬ್ಬರಿಗೆ ಅವರಿದ್ದಾರೆ. ಏನದು ಸ್ಪಷ್ಟ. ಈ ವೇಳೆಗೆ ದೇವತೆಗಳನ್ನು ಬಳಿ ತೋರಿಸಿ ಸರ್ಕಾರ ನಮ್ಮ ಅಣ್ಣ ಪಡಿಸಿಕೊಂಡಾಗ ಹಾಗಾಗಿ ದೇವತೆಗಳ ಜಾಗದಲ್ಲಿ ರಾಕ್ಷಸರಿದ್ದಾರೆ. ಒಂದು ವೇಳೆ ನೀವು ಯಾವ ಮಾಡುವುದಿದ್ದರೆ ಅವರಿಗೆ ತಗೊಂಡು ರಾಕ್ಷಸರಿಗೆ ತಪ್ಪಿದರೆ ಪೂರ್ವ ಪದ್ಧತಿ ಪರಂಪರೆಯನ್ನು ನಾವು ಉಳಿದೋರ ಮೇಲೆ ನಾವು ಉಳಿಯುವುದೇ ಇಲ್ಲ. ಈಗ ಮಕ್ಕಳಲ್ಲಿ ಬದಲಾಯಿಸಿ ತಾರಾಪ್ತಾಯ ಇದರ ನಮ್ಮಮ್ಮ ಅಂತ ಹೇಳಿದ್ರೆ ನಮಗೆ ಸೇರುತ್ತಿಲ್ವಾ? ಈಗ ಪರಂಪರೆಗೆ ಸ್ವಲ್ಪ ಬದಲಾಯಿಸಬೇಕು. ಕೇಂದ್ರದಿಂದ ಅರ್ಪಣೆ ಇಲ್ಲದೆ ಯಾವುದನ್ನು ಬದಲಾಯಿಸಿಲ್ಲ. ಜಗತ್ತೇ ಬದಲಾವಣೆ ಆಗ್ತಾ ಕೇಂದ್ರ ಬೇಕು ಅವನಿಗೆ. ಹೌದಾ? ಈಗ ಕೇಂದ್ರದಲ್ಲಿ ಅಮ್ಮ ಅಣ್ಣ ಏನು? ರಾಜ್ಯವನ್ನು ನಾವು ದೊಡ್ಡ ವಿಷಯ ಕೇಂದ್ರದಲ್ಲಿ ನಮ್ಮವರೇ ಇರುವುದು ಮೇಲೆ ಅಲ್ಲಿಂದ ಕೇಂದ್ರ. ಹೌದಾ? ಕೇಂದ್ರ ಅದು ನಾವೇ ಕೇಂದ್ರ ಅಂತ ಕೆಲವರು ಭಾವಿಸುವ ಕೇಂದ್ರಕ್ಕೂ ಕೇಂದ್ರ ಹಾಗಾಗಿ ನಾವು ನಿಲ್ಲಿಸುತ್ತೇವೆ. ನಮ್ಮ ಪ್ರಾಣವನ್ನೇ ಸೂಚನೆ ಮಾಡುವ ಭಕ್ತಿಗಂತಕ್ಕೆ ನೀವು ಬಿಟ್ಟು ತಂದೊಡ್ಡಬಾರದು. ಒಟ್ಟಿದ್ದಾರೆ ನೀನು ಹೆದರಿಸಿದ್ದು ನಾವು ಯಜ್ಞವನ್ನು ನಿಲ್ಲಿಸೋ ನಿಲ್ಲಿಸಬೇಕು. ಈಗ ಮೇಲೆ ಕೆಳಗೆ ನಮ್ಮ ಅಧಿಕಾರವೇ ಇರುವುದು. ಹಾಗಾಗಿ ನಿಮ್ಮ ಹತ್ರ ನನ್ನ ಕೇಂದ್ರವಿಲ್ಲ. ಕೇಂದ್ರಕ್ಕೆ ಯಾವನಾದ್ರೂ ಬಂದರೆ ಉತ್ತರಿಸಲಿಕ್ಕೆ ನಾವಿದ್ದೇವೆ. ನೀನು ಹೇಳಿದವರೇ ಪೂರ್ವ ಪದ್ಧತಿ ಅದನ್ನು ಬಿಡುವ, ಸ್ವಲ್ಪ ಬದಲಾಯಿಸುವ. ಏನಾಗ್ತದೆ ಎಂದು ನೋಡುವ. ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ವ್ಯವಸ್ಥೆ ಮಾಡಲಿಕ್ಕೆ ನಾವಿದ್ದೇವೆ.
ನಿಮ್ಗೆ ಏನು ಸಿಗ್ತದೆ ಅದಕ್ಕಿಂತ ಇನ್ನು ಮಾಡಿ ಹಾಕಿ ನಾವು ಕೊಡ್ಬೇಕು. ಇಲ್ಲದ್ರೆ ಅಷ್ಟೇ. ಇನ್ನೂ ಕೇಳುವಾಗ್ತದೆ ನಿಮ್ಮ ಆಜ್ಞೆಯನ್ನು ನಾವು ಕೇಳುವುದಿಲ್ಲ, ಪ್ರಾಣ ಹೋದರೂ ಗದ್ದರಿಸುವುದಿಲ್ಲ. ಈಗ ಮೂರು ಮುಖ ಅಗತ್ಯವೇ ಇಲ್ಲ ಅಂತ 3 ರಾಕ್ಷಸರಿದ್ದಾರೆ. ಅವರದ್ದೇ ಎಲ್ಲ ನಡೆಯುತ್ತೆ. ಹಾಗಾಗಿ ಅವರ ಮಾತನ್ನು ಕೇಳದಿದ್ರೆ ದೇಹದ ನಾಳೆ ಹೋಗೋ ಪ್ರಾಣ ಇವತ್ತೇ ಬರ್ತದೆ. ನಾವು ದೇಹದಲ್ಲಿ ಜೀವ ಉಳಿದಿಲ್ಲ. ಅಲ್ಲದನ್ನು ಯಾರು ಹೇಳಿದ್ರು ನಾವು ಕೇಳುದು. ನೀನು ಮಾತ್ರವಲ್ಲ ನಿನ್ನ ಶಿಕ್ಷಕರ ತಲೆ ಬಡಿದೆ. ನಮಗೆ ಪ್ರಾಣದಲ್ಲಿ ಆಸೆ ಉಂಟಿಲ್ಲ, ನಾವು ಎದ್ದು ನಿಲ್ಲಿಸುವುದು. ಆಶ್ರಮದಲ್ಲಿದ್ದವರೆಲ್ಲ ತಲೆ ಕಡಿತೇವೆ, ಊರಿನಲ್ಲಿದ್ದವರ ತಲೆ ಕಡಿತೇವೆ, ಮಕ್ಕಳನ್ನು ಬಿಡುತ್ತಿಲ್ಲ, ಪ್ರಾಣಗಳನ್ನು ಬಿಡುತ್ತಿಲ್ಲ. ನಮ್ಮವರನ್ನು ಬಿಟ್ಟು ಮಿಕ್ಕೆಲ್ಲರನ್ನು ತಲೆ ಕಡಿತೇವೆ. ಅಷ್ಟು ಮಂದಿಯ ಸಾಲಿಗೆ ನೀನು ಕಾರಣ. ನನಗೆ ನಾರಾಯಣ ಆಜ್ಞೆ ಸಿಕ್ಕಿಲ್ಲ, ಯಾರು ಅದಕ್ಕೆ ನಾನಿರುವಾಗ ಯಾರು ಬರುವುದಿಲ್ಲ. ಆದ್ದರಿಂದ ಇಷ್ಟು ಮಂದಿಯ ಸಾಲಿನ ಹೊಣೆಯನ್ನು ಹೊರಬೇಕು ಸಿಗ್ತಲಾದ್ರೆ ನೀನು ಪ್ರಾರಂಭ ಮಾಡು. ಒಳ್ಳೆಯ ಕೆಲಸಕ್ಕೆ ಪ್ರಾಣವನ್ನು ಸಮರ್ಪಣೆ ಮಾಡ್ತಾ ಇನ್ನೊಬ್ಬರ ಸಾಲಿಗೆ